ಎಲ್ಲ ಕಾರ್ಮಿಕ ಬಂಧುಗಳೇ ನಮಸ್ಕಾರ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರತಕ್ಕಂಥ ಅಹೋರಾತ್ರಿ ಹೋರಾಟದ ಕುರಿತು ನಿಮ್ಮೆಲ್ಲರಿಗೂ ಮಾಹಿತಿ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಅದರಿಂದಾಗಿ 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಸುಮಾರು 2.25 ಲಕ್ಷ ಜನ ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನು ಬರೆಯೋದಕ್ಕೆ ಆಗಲಿಲ್ಲ. ಮೊದಲ ಬಾರಿ ಪಡೆದಂಥ ಅಂಕಗಳನ್ನು ಮರುಪರೀಕ್ಷೆಯಲ್ಲಿ ಮತ್ತೆ ಅವರು ಪಡ್ಕೊಳ್ಳೋಕ್ಕಾಗಲಿಲ್ಲ. ಇದರಿಂದಾಗಿ ವಿದ್ಯಾರ್ಥಿ ಸಮೂಹ ತೀವ್ರ ಅಸಮಾಧಾನ ಆಗಿತ್ತು. ಭಾರಿ ಆಕ್ರೋಶಗೊಂಡಂಥ ವಿದ್ಯಾರ್ಥಿಗಳು ಬೇರೆ ದಾರಿ ಕಾಣದೆ ಈ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನುವಂಥದ್ದು ಮೊದಲನೇ ಬಾರಿಗೆ ಆಗಿದ್ದರೆ ಅದನ್ನು ಏನೋ ಆಗಿದೆ ಅಂತೇಳಿ ಅದನ್ನು ಕ್ಷಮಿಸ್ಬೋದಾಗಿತ್ತು. ಆದರೆ ಪದೇ ಪದೇ ಈ ಪೇಪರ್ ಲೀಕ್ ಅನ್ನುವಂಥದ್ದು ಆಗ್ತಾಯಿದೆ. ಇದರ ಹಿಂದೆ ಈ ಈ ಈ ಕೋಚಿಂಗ್ ಮಾಫಿಯಾ ಅನ್ನುವಂಥದ್ದು ಇರೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾಯಿದೆ. ಈ ಕೋಚಿಂಗ್ ಮಾಫಿಯಾ ಅನ್ನುವಂಥದ್ದು ಸುಮಾರು 1,40,000 ಕೋಟಿ ರೂಪಾಯಿನ ವ್ಯವಹಾರ ನಡೀತಕ್ಕಂಥ ಒಂದು ಮಾಫಿಯಾ ಇದು. ಹೀಗಾಗಿ ಆ ಮಾಫಿಯಾ ಜೊತೆ ಸೇರಿಕೊಂಡು ಅದರ ಭಾಗವಾಗಿಯೇ ಈ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಪದೇ ಲೀಕ್ ಆಗ್ತಿದೆ ಅನ್ನುವಂಥದ್ದನ್ನು ಕೆಲ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಅನೇಕರು ಈ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸರ್ಕಾರ ಈ ವಿಚಾರದಲ್ಲಿ ಅತ್ಯಂತ ಉದಾಸೀನದಿಂದ ನಿರ್ಲಕ್ಷ್ಯದಿಂದ ನಡ್ಕೊಂಡಿದೆ. 22 ಜನ ಮಕ್ಕಳು ಸತ್ತರು, ಕನಿಷ್ಠ ಸಾಂತ್ವನ ಹೇಳಲಿಲ್ಲ ಅವ್ರ ಕುಟುಂಬದವ್ರಿಗೆ. ಆ ಬಗ್ಗೆ ಕ್ರಮ ಆಗಲಿಲ್ಲ. ಒಬ್ಬ NTA ಅಧಿಕಾರಿ ಮೇಲೆ ಕ್ರಮ ಆಗಲಿಲ್ಲ. ಶಿಕ್ಷಣ ಇಲಾಖೆಯ ಸಚಿವರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ. ಈ ರೀತಿಯಲ್ಲಿ ಒಂದು ಸರ್ಕಾರ ನಿರ್ಲಜ್ಜತೆಯಿಂದ ನಡ್ಕೊಳ್ಳುವಂಥದ್ದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದರಿಂದ ಆಕ್ರೋಶಗೊಂಡಂಥ ವಿದ್ಯಾರ್ಥಿ ಸಮೂಹ ಇವತ್ತು ಪ್ರತಿಭಟನೆಗಿಳಿದಿದೆ. ಅವರ ಬೇಡಿಕೆ ಆದರೇನು? ಧರ್ಮೇಂದ್ರ ಪ್ರಧಾನ್ ಇದಕ್ಕೆ ನೇರ ಹೊಣೆ. ಏಕೆಂದರೆ ಅವರೇ ಸಚಿವರು. ಅವರು ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕು. ಈ ನೀಟ್ ಅಕ್ರಮದ ಹಿಂದೆ ಇರತಕ್ಕಂಥ ಎಲ್ಲ ಮಾಫಿಯಾಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಕಠಿಣವಾದಂಥ ಕ್ರಮ ಆಗಬೇಕು. ಯಾರು ಈ ನೀಟ್ ಅಕ್ರಮದ ಕಾರಣಕ್ಕಾಗಿ ಬಾಧಿತರಾದರೋ ಎಲ್ಲರಿಗೂ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಬೇಡಿಕೆಗಳು. ಹಾಗಾಗಿಯೇ ಈ ಸರಳವಾದಂಥ 2-3 ಬೇಡಿಕೆಗಳನ್ನ ಇಟ್ಟುಕೊಂಡು ವಿದ್ಯಾರ್ಥಿಗಳು ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು. ಆದರೆ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಮುಂದಾದಂಥ ಕೇಂದ್ರ ಸರ್ಕಾರ ಪೊಲೀಸ್ನವ್ರನ್ನ ಚೂ ಬಿಟ್ಟು ಇವತ್ತು ಮೃಗಗಳ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಟಿಯರ್ ಗ್ಯಾಸ್ ಸಿಡಿಸಿದ್ದಾರೆ, ವಿಪರೀತ ಲಾಠಿ ಚಾರ್ಜ್ ಮಾಡಿದ್ದಾರೆ, ತಲೆಗಳನ್ನ ಹೊಡೆದಿದ್ದಾರೆ, ರಕ್ತ ಬರುವಾಗ ಹೊಡೆದಿದ್ದಾರೆ. ಹೆಣ್ಣುಮಕ್ಕಳು ಅನ್ನುವಂಥದ್ದನ್ನು ಕೂಡ ನೋಡದೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಆ ರೀತಿಯಲ್ಲಿ ಪೈಶಾಚಿಕವಾಗಿ ನಡ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಕ್ರೂರವಾದಂಥ ದಾಳಿಯನ್ನು ನಡೆಸಿದ್ದಾರೆ. ಅದರಿಂದ ಅನೇಕ ಜನ ಕೈಕಾಲು ಮುರ್ಕೊಂಡು ಆಸ್ಪತ್ರೆಗಳಲ್ಲಿ ನರಳಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಪ್ರತಿಭಟನೆ ಇನ್ನಷ್ಟು ಜೋರಾಗಿ ನಡೀತಾ ಇದೆ. ದೊಡ್ಡ ಸಂಖ್ಯೆಯ ಜನ ದೆಹಲಿ ಹತ್ರ ಹೋಗಿ ಆ ಪ್ರತಿಭಟನೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ನ್ಯಾಯಯುತವಾದಂಥ ಬೇಡಿಕೆಯನ್ನಿಟ್ಟುಕೊಂಡು ವಿದ್ಯಾರ್ಥಿ ಸಮೂಹ ನಡೆಸ್ತಾ ಇರತಕ್ಕಂಥ ಈ ಹೋರಾಟವನ್ನು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU ಸಂಘಟನೆ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಮತ್ತು ಬೆಂಬಲಿಸಿದೆ ಕೂಡ. CITUನ ನಮ್ಮ ಅಖಿಲ ಭಾರತ ನಾಯಕರುಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಪ್ರತಿಭಟನಾಕಾರರನ್ನ ಭೇಟಿ ಮಾಡಿ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಈ ಪ್ರತಿಭಟನೆಯ ಭಾಗವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ. ನಾಳೆ ಬಂಧುಗಳೇ 25ನೇ ತಾರೀಕು ನಮ್ಮ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಮತ್ತು ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ DYFI ಸಂಘಟನೆಗಳು ಜಂಟಿಯಾಗಿ ಒಂದು ಪ್ರತಿರೋಧ ಧರಣಿಯನ್ನು ಹಮ್ಮಿಕೊಂಡಿದ್ದಾವೆ. ನಾಳೆ ಮಧ್ಯಾಹ್ನ
3 ಗಂಟೆಗೆ ಸರಿಯಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಈ ಪ್ರತಿರೋಧ ಧರಣಿ ಆರಂಭ ಆಗುತ್ತೆ. ಅನೇಕ ಜನ ಸಾಹಿತಿ ಕಲಾವಿದರು ಕೂಡ ಭಾಗವಹಿಸ್ತಾ ಇದ್ದಾರೆ. CITU ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ CITU ತೀರ್ಮಾನ ಮಾಡಿದೆ. ಅದರಿಂದಾಗಿ CITUವಿನ ಎಲ್ಲ ಸದಸ್ಯರು ಈ ಪ್ರತಿರೋಧ ಧರಣಿಯಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾಳೆ ಜುಲೈ 25ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಬೇಕು. ಈ ಪ್ರತಿರೋಧ ಧರಣಿಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ CITU ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.